ಎಸ್, ಧರ್ಮ ಅಧರ್ಮದ ಮಧ್ಯದಲ್ಲಿ ಧರ್ಮ ಗೆದ್ದಿದೆ. ಇನ್ನು ಸಾಕಷ್ಟು ಹೇಳಿಕೆಗಳನ್ನ ಗಮನಿಸಬಹುದು. ರಾಮುಲುಗೆ ಮತದಾರರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಇದು ಫಲಿತಾಂಶದ ಸಂದರ್ಭದಲ್ಲಿ ಬಿ ನಾಗೇಂದ್ರ ಬಳ್ಳಾರಿಯಲ್ಲಿ ಶಾಸಕರು ಹೇಳಿರೋದು. ಧರ್ಮ ಅಧರ್ಮದ ಯುದ್ಧದಲ್ಲಿ ಧರ್ಮ ಗೆದ್ದಿದೆ, ದುಡ್ಡಿನ ಅಹಂಕಾರದಿಂದ ಗೆಲ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ರಾಮುಲು ಬೇರೆ ಕಡೆ ಸ್ಪರ್ಧೆ ಮಾಡಿದ್ರೆ ಗೆಲ್ತಾ ಇದ್ರು. ರಾಮುಲು ಇಲ್ಲಿ ಸ್ಪರ್ಧೆ ಮಾಡಿದ್ದಕ್ಕೆ ಸೋತಿದ್ದಾರೆ. ರಾಮುಲು ಸೋಲಿನಿಂದ ನನಗೆ ನೋವಾಗಿದೆ. ಇದು ನಾಗೇಂದ್ರ, ಅಂದ್ರೆ ಒಂದು ಕಾಲದಲ್ಲಿ ಅವರ ಶಿಷ್ಯ ನಾಗೇಂದ್ರ. ಬಳ್ಳಾರಿಯಲ್ಲಿ ಶಾಸಕ ಬಿ ನಾಗೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ. ಅಂತೇನಲ್ಲ, ಬಟ್ ಅವರು ಕೂಡ ನನಗಿಂತ ಒಂದು ವರ್ಷ ಸೀನಿಯರ್. ಅವರು ಗುರು ಅಂತ ಹೇಳಿ ಹೇಳ್ಕೊತಿರ್ತಾರೆ. ನಾವು ನಿಮ್ಮ ಮಾತಿಗೆ ನಾನು ಗುರುನೇ ಅನ್ಕೊಳ್ಳೋಣ ಅಂತ ಅವ್ರನ್ನ ಈ ಸದ್ಯ ಮಟ್ಟದಿಗೆ ಗುರು ಅನ್ಕೊಂತೀವಿ ನಾವು. ಬಟ್ ಆದರೂ ಕೂಡ ರಾಜಕೀಯದಲ್ಲಿ ಯಾದರೂ ಕೂಡ ಅಣ್ಣ ತಮ್ಮದ್ರು ಇರಲ್ಲ, ಗುರು ಶಿಷ್ಯರು ಇರಲ್ಲ. ಇದು ಬಟ್ ಈ ಒಂದೇ ಎದುರಾಳಿಗಳು ಅಷ್ಟೇ. ಎರಡು ರಾಜಕೀಯ ಪಕ್ಷಗಳಿರ್ತವೆ, ಅವರು ಎದುರಾಳಿಗಳು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇದರಲ್ಲಿ ಇವತ್ತು ನಾನು ಇದು ರಾಜ್ಯಕ್ಕೆ ಇದೊಂದು ಎಕ್ಸಾಂಪಲ್, ಇದೊಂದು ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು ಒಂದು 100 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ರಾಮುಲು ಅವರು ಇಲ್ಲಿ ಗೆಲ್ಲಲೇಬೇಕು ಅಂತ ಹಠ ತೊಟ್ಕೊಂಡು ನಾಗೇಂದ್ರ ಅವ್ನು ಯಾವ ಹುಡುಗ ಅಂತೇಳಿ ಭಾಳ ತೃಣವಾಗಿ ಮಾತಾಡ್ಕೊಂಡು ಅವ್ರು ಬಂದಿದ್ದರು. ಆದರೆ ಅವರು ಯಾವ ಲೆಕ್ಕಾಚಾರದಲ್ಲಿ ಬಂದಿದ್ರೋ ಗೊತ್ತಿಲ್ಲ. ಬಟ್ ಅವ್ರ ಗಮನಕ್ಕಿಲ್ಲ ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠ ಇದೆ ಅಂತೇಳಿ. ಆದರೆ ಇವತ್ತು ನಾನು ಅಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಅವರು ಖರ್ಚು ಮಾಡಿದ್ರು ಕೂಡ ಇವತ್ತು ಜನಬಲದ ಮುಂದೆ ಎಷ್ಟು 1000 ಕೋಟಿ ಇದ್ದರೂ ಕೂಡ ಲೆಕ್ಕಕ್ಕಿಲ್ಲ. ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬಳ್ಳಾರಿಯ ಜನತೆ ನಿನ್ನ ದುಡ್ಡಿಗೆ ನಾನು ವ್ಯಾಲ್ಯೂ ಕೊಡಲ್ಲ, ಒಳ್ಳೆತನಕ್ಕೆ ವ್ಯಾಲ್ಯೂ ಕೊಡ್ತೀವಿ, ಒಂದು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಇದು ಕೊಡ್ತೀವಿ ಅಂಥೇಳಿ ಇವತ್ತು ಎತ್ತಿ ಹಿಡಿದು ತೋರಿಸಿದ್ದಾರೆ. ಅವರಿಗೆ ದೊಡ್ಡ ನಾಯಕರು. ಇವತ್ತು ಚುನಾವಣೆ ಆಗೋಗಿದೆ. ನಾನು ಈ ಮಾತನ್ನು ಇವಾಗ ಹೇಳ್ಬೋದು. ನನಗೂ ಬೇಸರ ಅನಿಸುತ್ತೆ, ಅಂಥ ನಾಯಕರು ಸೋತು ಬಿಟ್ರಪ್ಪ ಅಂಥೇಳಿ. ಸೋಲು ನೋಡಿದ್ದಿಲ್ಲಲ್ಲ ಅವರು ಫಸ್ಟ್ ಎಲೆಕ್ಷನ್ ಸೋತಿದ್ರು, ಆಮೇಲೆ ಎಲ್ಲ ಗೆದ್ಕೊಂಡು ಬಂದಿದ್ದರು. ಆದರೆ ಅವರು ಅಹಂಕಾರ ಅಂದರೆ ಅವ್ರಿಗೆ ದುಡ್ಡಿನ ಮದ ಏರ್ಬಿಟ್ಟಿತ್ತು ಅವರಿಗೆ. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ.